ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಾನು ವ್ಲಾಗ್ಸ್. ಏನಪ್ಪಾ ಇದು ರೆಡಿಯಾಗಿ ಕುತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಸೊ ಮನೇಲಿ ಮಾಡೋದಕ್ಕೆ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಟೈಮ್ ಆಗೋಗಿತ್ತು. ಸೊ ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಾ ನಾನು ಹೇಗೆ ರೆಡಿ ಆಗಿದ್ದೀನಿ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ಫುಲ್ಲು ಫಾಸ್ಟ್ ಆಗಿ ರೆಡಿ ಆಗಿದ್ದು. ಎಂತಕ್ಕೆ ಫಾಸ್ಟ್ ಆಗಿ ಅಂತ ಅಂದ್ರೆ, ಇದು ಸಡನ್ ಮೂವಿ ಪ್ಲಾನ್ ಮಾಡಿದ್ ನಾವು. ಸಡನ್ ಆಗಿ ಅಂದ್ರೆ 11:30 ಶೋನ ಬುಕ್ ಮಾಡಿ 12:30 ರೆಡಿ ಆಗಿ ಬಂದಿದ್ದೀನಿ ನಾನು. ಅದು 1 hour ಅಲ್ಲಿ ರೆಡಿ ಆಗಿ ಬಂದಿದ್ದೀನಿ ಅಂದ್ರೆ ಹಿಂಗೆ ಸರ್ಪ್ರೈಸ್. ಅದಕ್ಕೆ ಟಿಫನ್ ಸಹ ಮಾಡಿಲ್ಲ ಗೈಸ್, ಇನ್ನ ಟಿಫನ್ ಮಾಡಬೇಕು. ಇನ್ನ ಟ್ರಾಫಿಕ್ ಬೇರೆ ಇದೆ, 1 hour ಆಗುತ್ತೆ ಫಾರಂ ಮಾಲ್ಗೆ ಹೋಗ್ತಿರೋದು. ಸೊ ಅಲ್ಲಿಗೆ ಹೋಗಿ ಶೋ ಸ್ಟಾರ್ಟ್ ಆಗ್ಬಿಡುತ್ತಾ ಏನೋ ಗೊತ್ತಿಲ್ಲ, ಲೇಟ್ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಇಟ್ಸ್ ಆಲ್ರೆಡಿ 12:43. ಸೊ ನೋಡೋಣ, ಟಿಫನ್ ಇನ್ನೂ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಏನಪ್ಪ ಅಂತಂದರೆ, ಮೂವಿಗೆ ಹೋಗ್ತಿರೋದಷ್ಟೇ ಸ್ಪೆಷಲ್ ಅಲ್ಲ, ನಾನು 4DX ಅಲ್ಲಿ ಬುಕ್ ಮಾಡಿದ್ದೀವಿ ಮೂವಿನ. ಸೊ ಫಸ್ಟ್ ಟೈಮ್ 4DX ಅಲ್ಲಿ ನೋಡ್ತಾ ಇರೋದು ಒಂದು ಮೂವಿನ, ಲೈಫಲ್ಲೇ ಫಸ್ಟ್ ಟೈಮ್. ನಾನು ಒಂದು ಟಿಕೆಟ್ನ ಇಷ್ಟೊಂದು ಕಾಸ್ಟ್ಲಿಯಾಗಿ ಕೊಟ್ಟು ಪರ್ಚೇಸ್ ಮಾಡೇ ಇಲ್ಲ. ನಾವು ಅಮ್ಮನೂ ಬೈತಾ ಇದ್ರು ಎಂತಕ್ಕೆ ಅಂತ. ನಾನು ಲೈಫಲ್ಲಿ ಎಲ್ಲಾನು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ, ಅದಕ್ಕೆ ಐ ಆಮ್ ಗೋಯಿಂಗ್. ನೋಡಿ ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಔಟ್ಫಿಟ್ಟು ಏನು ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಇಟ್ ವಾಸ್ ಟೂ ಲೇಟ್. ಹೇಗೆ ರೆಡಿ ಆಗಿದ್ದೀನಿ ಅಂತಲೂ ಗೊತ್ತಿಲ್ಲ, ಅರ್ಜೆಂಟಾಗಿ ಟಕ 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 ಅಂತ ಐ ಕಮ್ ಲೆಟ್ಸ್ ಗೋ. ಗೈಸ್ ನೋಡಿ, ನಮ್ಮಮ್ಮ ಉಪ್ಪಿಟ್ಟು ಮಾಡ್ಬಿಟ್ಟಿದ್ದಾರೆ. ನಾನು ಉಪ್ಪಿಟ್ಟು ಅಂದಿದ್ರೆ ತರ್ತಾನೆ ಇರಲಿಲ್ಲ. ಶೇ ನೋಡಿ, ಇವಾಗ ಏನು ಮಾಡೋದು, ಹೊಟ್ಟೆ ಆಗ್ತಾ ಇದೆ. ಸೊ ಇವಾಗ ಅಲ್ಲಿ ಮೂವಿ ನೋಡೋಕೆ ಹೋದ್ರೂ ಐ ಕಾಂಟ್ ತಿನ್ನೋದಕ್ಕಾಗಲ್ಲ, ಟೈಮ್ ಆಗ್ಬಿಡುತ್ತೆ. ದೆನ್ ಅಗೇನ್ ತಿರ್ಗಾ ಬ್ರೇಕ್ ಬರೋ ಗಂಟ ಎಲ್ಲ ಐ ಕಾಂಟ್ ವೇಟ್, ತುಂಬ ಹಶ್ವಾಗುತ್ತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಏನಿದೆಯೋ ಅದನ್ನು ತಿನ್ನಬೇಕು. ಇಲ್ಲಿ ಟೈಮೇ ಇರಲಿಲ್ಲ, ನಾನು ತಿನ್ಕೊಂಡು ಕುತ್ಕೊಂಡಿದ್ದಿದ್ರೆ ಅಲ್ಲಿಗೆ ಲೇಟ್ ಆಗಿಬಿಡುತ್ತೆ. ಸೊ ಬಾಕ್ಸಲ್ಲಿ ಕೊಡು, ತಿಂತೀನಿ ಅಂತ ಬಾಕ್ಸಲ್ಲಿ ತೊಗೊಂಡ್ಬಂದು ತಿಂತಾ ಇದ್ದೀನಿ. ಎಸ್, ಇವಾಗ ಟಿಫನ್ ಮಾಡಿದೆ, ಟಿಫನ್ ಎಲ್ಲ ಮುಗೀತು. ಆಲ್ಮೋಸ್ಟ್ 15 minutes ಟು ಗೋ. ಆ್ಯಂಡ್ 1:30ಗೆ ಶೋ ಇರೋದು. ಇದು ಗ್ರೀನ್ ಇದೆಯಲ್ಲ, ರೈಟ್ ಹೋಗ್ಬೇಕು. 1:30ಗೆ ಶೋ ಇರೋದು. ಸೊ ನಾವು ಹೋಗ್ತಾ ಇರೋದು 1:30ಗೆ. ಇನ್ನು ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ, ಸೊ ಅಲ್ಲಿಂದ ಮೂವಿಗೆ ಹೋಗೋಷ್ಟರಲ್ಲಿ 1:40-1:45 ಆಗ್ಬೋದು. ಸೊ ಲೆಟ್ಸ್ ಸಿ, ಟೈಮು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ನಾವು ಹೋಗೋಷ್ಟರಲ್ಲಿ ಇಲ್ವಾ ಅಂತ. ಆ್ಯಂಡ್ ನನ್ನ ಫ್ರೆಂಡ್ನ ಕೇಳೋಣ ಬನ್ನಿ, ಮೂವಿಗೆ ಹೋಗ್ತಿದ್ದೀವಿ. ಅವನು ಫಸ್ಟ್ ಟೈಮ್ ಬರ್ತಿರೋದು. ಮೇಕಪ್ಪು ಸ್ವಲ್ಪ ಹಾಗೆ ಹಂಗಂಗೆ ಇದು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ನೀಟಾಗಿ ಮಾಡೇ ಇಲ್ಲ. ಬನ್ನಿ ಅವನ್ನ ಕೇಳೋಣ, ಆರ್ ಯು ಎಕ್ಸೈಟೆಡ್ ಅಂತ. ಹೆಂಗ್ ಅನಿಸ್ತಿದೆ ಮೂವಿಗೆ ಹೋಗ್ತಿರೋದು? ಚೆನ್ನಾಗಿ ಅನ್ಸ್ತೈತೆ. ಸಿಗ್ನಲ್ ಅಲ್ಲಿ ಹಿಡ್ತಿದೆಯಲ್ಲ ಮೈಕ್, ಅದಕ್ಕೆ ಚೆನ್ನಾಗಿ ಅನ್ಸ್ತೈತೆ. ಖುಷಿ ಅನ್ಸ್ತದೆ. ನೋಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನಾನು ಎಲ್ಲಾ ಮೂವಿ ನೋಡಿದ್ದೀನಿ. ನಾನೇನು ಗೊತ್ತಾ, ಸ್ಪೈಡರ್ ಮ್ಯಾನ್ದು ಎಲ್ಲ ಮೂವಿ ನೋಡಿಲ್ಲ. ಯಾವುದೋ ಒಂದು ಸ್ಪೈಡರ್ ಮ್ಯಾನ್ ಸಮಥಿಂಗ್, ಅದೇನೋ ಒಂದು ಕಾಲೇಜಲ್ಲಿದ್ದಾಗ ಬಂಕ್ ಮಾಡಿ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡಿದ್ವಿ ಸ್ಪೈಡರ್ ಮ್ಯಾನು. ಅದು ಒಂದು ಚೆನ್ನಾಗಿತ್ತು, ಹಂಗೆ ರ್ಯಾಂಡಮ್ ಆಗಿ ಹೋಗಿದ್ದು. ಸೊ ಆ ಮೂವಿ ಒಂದೇ ಇದ್ದಿತ್ತು. ಸೊ ಇದಕ್ಕೆ ಹೋಗೋಣ ಅಂತ ವೆಂಟ್, ಚೆನ್ನಾಗಿತ್ತು. ಬಟ್ ಅದಕ್ಕೆ ಇವನು ಈ ಸತಿ ಹೋಗೋಣ ಅಂತ ಅಷ್ಟಿಂದ ಹೇಳ್ತಾ ಇದ್ದ. ಓಕೆ ಹೋಗೋಣ ಫೈನಲಿ ಅಂತ. ಇವಾಗ ಸಡನ್ನಾಗಿ ಮಾರ್ನಿಂಗ್ ಕಾಲ್ ಮಾಡಿಬಿಟ್ಟು ಮೂವಿಗೆ ಹೋಗೋಣ ಬಾ 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 ಅಂತ. ದೆನ್ ಐ ವಾಸ್ ಲೈಕ್, ನಾಳೆ ಹೋಗೋಣ ಬಿಡು ಅಂತ. ಇಲ್ಲ ಇವಾಗೆ ಹೋಗೋಣ ಅಂತ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್. ಕಮ್ ಲೆಟ್ಸ್ ಗೋ. ಬಂದ್ವಿ 1:28 ಟೈಮು.
ಇನ್ 2 ಮಿನಿಟ್ಸ್ ಇದೆ. ಅಷ್ಟರಲ್ಲಾಗಲ್ಲ. 10 ಮಿನಿಟ್ಸಲ್ಲಿ ವಿಲ್ ಬಿ ಗೋಯಿಂಗ್. ಬಾ ಬೇಗ ಹೋಗೋಣ. ಪಾರ್ಕಿಂಗ್ ಮಾಡ್ತಾ ಇದ್ದೀವಿ, ಇವಾಗ ಪಾರ್ಕ್ ಮಾಡಿ ಚಲೋ. ಲೇಟ್ ಏನಾಗಿಲ್ಲ, ಒಂದು 5 ಮಿನಿಟ್ಸ್. ಎಷ್ಟು ಟೈಮ್ ಇವಾಗ? 1:33. ಸೊ ಟಿಕೆಟ್ ತೋರಿಸಿ ಒಳಗಡೆ ಎಕ್ಸೈಟೆಡ್. ಹೆಂಗಿರುತ್ತೆ 4D ಅಂತ ಗೊತ್ತಿಲ್ಲ. ಕಮ್ ಲೆಟ್ಸ್ ಗೋ. ಹ್ಮ್ ಏನು ಆಡ್ತಾ ಇದ್ದಾನಂತೆ ಸ್ಪೈಡರ್ ಮ್ಯಾನ್. ಪ್ಲೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಮಾಲ್. ಸಿನಿಮಾ ಇಟ್ಸ್ ಟು ಗುಡ್. 10, 11 ಈ ಕಡೆ, 6, 7 ಈ ಕಡೆ. ಎಂಟರಿಂಗ್ 11 ತಾನೇ ಇದು. 11 ಗೈಸ್ ಬಂದ್ವಿ ಇವಾಗ. ಎಕ್ಸೈಟೆಡ್. ಬಂದ್ವಿ ಮೂವಿಗೆ. ಇದು 3D ಗ್ಲಾಸ್ ಕೊಟ್ಟಿದ್ದಾರೆ. 4D ಯಲ್ಲೂ 3D ಗ್ಲಾಸ್ ಕೊಡ್ತಾರಾ? ಹ್ಮ್ ಗೊತ್ತಾ? ಅಂತ ಇದ್ದಾನೆ. ಗೈಸ್ ಏನ್ ಗೊತ್ತಾ, ಲೇಟ್ ಆಗತ್ತೆ ಅನ್ಕೊಂಡ್ವಿ, ಬಟ್ ಇನ್ನ ಸ್ಟಾರ್ಟ್ ಆಗಿಲ್ಲ. ಕರೆಕ್ಟ್ ಟೈಮ್ ಬಂದಿದೆ. ಅದು ಹೆಂಗಿದೆ ಗೊತ್ತಾ, ನಾರ್ಮಲ್ ಸೀಟ್ಸ್ ತರಾನೇ ಇದೆ. ಬಟ್ ರೋಲರ್ ಕೋಸ್ಟರ್ ಅಲ್ಲಿ ಇರುತ್ತಲ್ಲ ಸೀಟ್ಗಳು, ಕೈಗೆ ಕಾಲಿಗೆಲ್ಲ ಕಟ್ ಹಾಕ್ದಂಗೆ. ಆ ಥರ ಇದೆ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಇಷ್ಟೊಂದು ಪೇ ಮಾಡಿ ಬೇರೆ ಬಂದಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ಇವನ್ನೇ ಬೈಯೋದು ನಾನಂತೂ. ಲೆಟ್ಸ್ ಸಿ ಗೈಸ್. ಇದು 3D ಗ್ಲಾಸ್ ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತಿದೆ. ಲೂಸ್ ಇದೆ ಸ್ವಲ್ಪ. ನೋಡಿ ದೊಡ್ಡದಿದೆ ಅಲ್ವಾ? ಹೇಗೆ ಕಾಣಿಸ್ತಿದೆ? ಗೈಸ್ ಇವಾಗ ಮೂವಿ ಮುಗೀತು, ಬಂದ್ವಿ ಆಚೆ. ಮೂವಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ, ಇವ್ರು ಹೇಳ್ತಾರೆ ನೋಡಿ, ಇವನು ಚೆನ್ನಾಗೈತೆ, ನಂಗೆ ಇಷ್ಟ ಆಯ್ತು. ಚೆನ್ನಾಗಿದ್ಯಾ? 10ಗೆ ಎಷ್ಟು ರೇಟ್ ಮಾಡ್ತೀಯಾ? 10ಗೆ 10. ನಿಜ ಹೇಳು. 8. ಗೈಸ್ ಎಕ್ಸ್ಪೀರಿಯನ್ಸ್ ಅದು 4D ಅಂತ ಅಂತಾರಲ್ಲ, ನಾಟ್ ಬ್ಯಾಡ್. ಅಷ್ಟೊಂದು ಏನು ಪ್ರೈಸ್ ಕಂಪೇರ್ ಮಾಡಿದ್ರೆ ಅಷ್ಟೊಂದೇನು ಇದಲ್ಲ ಅಲ್ವಾ? ವರ್ತ್ ಏನಿಲ್ಲ. ಸುಮ್ಮನೆ ಗಡಗಡ ಇಟ್ ವಿಲ್ ಬಿ ಶೇಕಿಂಗ್ ಅಷ್ಟೇ. ವೈಬ್ರೇಷನ್ ತರ ಶೇಕ್ ಆಗ್ತಾ ಇರುತ್ತೆ. ಮೂವಿ ಅಂತೂ ಲಾಸ್ಟ್ ಟೈಮ್ ನೋಡಿದ ಮೂವಿನೇ ಇಟ್ ವಾಸ್ ಫಾರ್ ಬೆಟರ್. ಇದು ಐ ವುಡ್ ರೇಟ್ 7 ಅಲ್ವೇನೋ? ನಾನು 7 ರೇಟ್ ಕೊಡ್ತೀನಿ. ನಾನು 7 ಕೊಡ್ತೀನಿ, ನೀನು 8? ನಾನು 8 ಕೊಡ್ತೀನಿ. ಚೆನ್ನಾಗಿತ್ತಾ ಇದು 4D? ಚೆನ್ನಾಗೈತೆ ಎಕ್ಸ್ಪೀರಿಯನ್ಸ್. ಚೆನ್ನಾಗೈತೆ. ನಾನು ಅಷ್ಟು ಕೊಡ್ತೀನಿ ಗೈಸ್, 7 ಅಷ್ಟೇ. ಅಷ್ಟೊಂದೇನು ವಾವ್ ಅನ್ನೋ ಥರನೂ ಇಲ್ಲ, ಏನಿಲ್ಲ. ನಾಟ್ ಬ್ಯಾಡ್, ನಾಟ್ ಗುಡ್ ಅಷ್ಟೇ. ಮತ್ತೆ ಅಲ್ಲಿ ಬರ್ತಾ ಇದೇನೋ ಫ್ರೀಯಾಗಿ ಕೊಟ್ಟರು. ಓಪನ್ ಮಾಡು. ಏನೋ ರಾಗಿ, ಏನಿದು ರಾಗಿ ಬೈಟ್ಸ್ ಅಂತೆ. ಚೆನ್ನಾಗಿದ್ಯಾ? ಅದೇ ನಂಗೆ ರಪ್ಪಂತ ಗೊತ್ತೇ ಆಗಿಲ್ಲ. ಚೆನ್ನಾಗಿಲ್ವಾ? ಆನು ತಿಂದ ಚೆನ್ನಾಗಿಲ್ಲ. ಏನೋ ಫ್ರೀ ಟಾಟಾದಂತೆ. ಟಾಟಾ ಸೋಲ್ಫುಲ್. ಏನಾದ್ರೂ ತಿನ್ಬೇಕು. ಮತ್ತೆ ಇದ್ರಲ್ಲಿ ಇನ್ನೊಂದು ಏನ್ ಗೊತ್ತಾ, ಮೂವಿಲಿ ಇಂಟರ್ವಲ್ಲೇ ಇಲ್ಲ ಗೈಸ್.
ಇಂಟರ್ವಲ್ಲೇ ಇಲ್ಲ. ನಾನ್ ಇವಾಗ ಬರುತ್ತೆ ಅವಾಗ ಬರುತ್ತೆ ಅನ್ಕೊಂಡಿದೀನಿ. 3:30 ಆಯ್ತು, ಇಂಟರ್ವಲ್ಲೇ ಇಲ್ಲ. ಗೊತ್ತಾಯ್ತು, ಓ ಇಂಟರ್ವಲ್ ಇರಲ್ಲ ಅಂತಲ್ವಾ. ನನ್ಗೆ ಲಾಸ್ಟ್ ಮೂವಿಲಿ ಇತ್ತು ಆಕ್ಚುಲಿ. ಈ ಮೂವಿ ಶಾರ್ಟ್ ತರ 2 hours ಏನೋ ಇದೆ ಅನ್ಸುತ್ತೆ. ನೋ ಇಂಟರ್ವಲ್ಸ್, ಬೇಗ ಮುಗೀತು. ಇವಾಗ ಊಟ ಮಾಡ್ಬೇಕು, ಊಟ ಮಾಡಿಲ್ಲ. ಗೈಸ್ ಏನ್ ಗೊತ್ತಾ, ನಾನ್ ತಿನ್ನಲ್ಲ ಅನ್ಬಿಟ್ಟು ಏಯ್ ಖಾಲಿ packet ತಿನ್ನಲ್ಲ ಅನ್ಬಿಟ್ಟು ಈ ಕಡೆ ತಿರ್ಗಾ ಆ ಕಡೆ ತಿರ್ಗಾಶಲ್ ಖಾಲಿನೇ ಮಾಡ್ಬಿಟ್ಟವ್ನೆ. ನಾನ್ ಜಿಮ್ ಹೋಗ್ತೀನಿ, ನಮ್ ಟ್ರೈನರ್ ತಿನ್ಬೇಡ ಅಂತಿದ್ದಾರೆ ಇದೆಲ್ಲ ಸ್ವೀಟ್ ಶುಗರ್ ಕ್ಯಾಲರೀಸ್ ಅನ್ಬಿಟ್ಟು ನೋಡಿ ಖಾಲಿ. ಇಂಥ ಫ್ರೆಂಡ್ಸ್ ಇರ್ತಾರಲ್ಲ, ತಿನ್ನಲ್ಲ ಅನ್ಕೊಂಡೆ ಚೆನ್ನಾಗಿ ತಿಂತಾರೆ, ಆದ್ರೆ ಹಿಂಗ್ ಸಣ್ಣಗಿರ್ತಾರೆ ನೋಡಿ. Emotional damage. ಎಲ್ಲ ನೋಡಿದ್ವಿ ರೇ, ತಿನ್ನೋದಕ್ಕೇನೋ ಯಾಕೋ ಯಾವ್ದ್ರಲ್ಲೂ ಮನ್ಸ್ ಬರ್ತಾ ಇಲ್ಲ ಅಲ್ವಾ. ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ. ಎಲ್ಲ ಅದೇ ಇದೆ, ಬರ್ಗರ್ ಕಿಂಗು, ಡಾಮಿನೋಸ್. ಅದಕ್ಕೆ ಇವನ್ಗೆ ನಾನ್ ವೆಜ್ ಬೇಕಂತೆ, ತಂದೂರಿ ಚಿಕನ್ ಎಲ್ಲ. ಸೊ ಎಲ್ಲಾದ್ರೂ ಔಟ್ ಸೈಡ್ ತಿನ್ನೋಣ ಅಂತ ಅನ್ಕೊಂತ ಇದೀವಿ, ನೋಡೋಣ. ಮೇಕಪ್ ಜಾಸ್ತಿ ಆಯ್ತಾ? ಇಲ್ಲ ಅಲ್ಲ, ನಾನ್ ಮೇಕಪ್ ಅಷ್ಟೊಂದು ಮಾಡಲ್ಲ, ಸ್ವಲ್ಪನೇ ಗೈಸ್ ಮಾಡೋದು. ಅದಂಗ್ ಕಾಣಿಸುತ್ತೆ ಅನ್ಸುತ್ತೆ ಅಷ್ಟೇ. ಬಿಕಾಸ್ ಏನ್ ಗೊತ್ತಾ, ಮೇಕಪ್ ನಾನು ಯೂಶಲಿ ಮಾಡಲ್ಲ. ಇವಾಗ ಎಂತಕ್ ಮಾಡಿದೀನಿ ಅಂದ್ರೆ, ಅದು ಡಾರ್ಕ್ ಸರ್ಕಲ್ ಸ್ವಲ್ಪ ಕಾಣಿಸುತ್ತೆ, ಆ ರೀಸನ್ ಇಂದ ಅಷ್ಟೇ. ಹೋಗೋದಾ ಇವಾಗ? ಓಕೆ, ಔಟ್ ಸೈಡ್ ಎಲ್ಲಾದ್ರೂ ತಿನ್ನೋಣ ಅಂತ ಹೋಗ್ತಾ ಇದೀವಿ. ಮಾಲ್ ಚೆನ್ನಾಗಿದೆ. ನಾನು ಮುಂಚೆ ಬಂದಿದ್ದೀನಿ, ಒನ್ ಟೈಮ್ ಈವೆಂಟ್ ಬಂದಾಗೂ ಇಲ್ಲೇ ಬಂದಿದ್ದೆ. ಹಾಗೇನು ಇನ್ನೊಂದು ಟೈಮ್ ಬಂದೆ. ಮೂವಿ ಅಂತೂ ಆಯ್ತು. ಏನೋ ಇವತ್ತು ಅಷ್ಟೊಂದು ಹೊಟ್ಟೆ ಹಶ್ವಾಗ್ತಿಲ್ಲ, ಇಲ್ಲ ಅಂದ್ರೆ ನನಗೆ ಬೇಗ ಮೈಗ್ರೇನ್ ಥರ ತಲೆನೋವು ಬಂದ್ಬಿಡುತ್ತೆ, ತಿನ್ನಲೇಬೇಕು. ಸೊ ನಾವು ನೋಡಿ, ಝಾರಾ ಇದೆ. ಝಾರಾದಲ್ಲೆಲ್ಲ ಬಟ್ಟೆ ತಗೊಳ್ಳುವ ಟೈಮ್ ಬರುತ್ತೆ, ಅವಾಗ ತಗೊಳ್ಳೋಣ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಲ್ವಾ. ಝಾರಾದಲ್ಲಿ, H&M ಅಲ್ಲಿ ಇವಾಗ್ಲೂ ತಗೋಬೋದು, ಬಟ್ ನಮ್ಮ ಮನೇಲಿ ನಮ್ಮಮ್ಮ ಬೈತಾರೆ, ಗೊತ್ತಾದ್ರೆ ಅಷ್ಟೇ. ಸೊ ಬೇಡ, ತಗೊಳ್ಳೋ ಟೈಮ್ ಬಂದಾಗ ತಗೊಂತೀನಿ ಗೈಸ್, ಒಂದಲ್ಲ ಒಂದ್ ದಿವಸ. ಇವತ್ತು ಜುಡಿಯೋದಲ್ಲಿ ತಗೋಬೋದು, ನಾಳೆ ಇನ್ನೊಂದು ಬ್ರ್ಯಾಂಡ್ನಲ್ಲಿ. ಇವತ್ತು ಜುಡಿಯೋ ಬಜೆಟ್ ಫ್ರೆಂಡ್ಲಿ ಬ್ರ್ಯಾಂಡಲ್ಲಿ ತಗೋಬೋದು, ಫ್ಯೂಚರಲ್ಲಿ ಒಂದು ದಿವಸ ಒಳ್ಳೆ ಬ್ರ್ಯಾಂಡಿಗೆ ಹೋಗ್ತೀವಿ. ಲೆಟ್ಸ್ ಗೋ. ಇವಾಗ ನೋಡೋಣ ಇವನದು ಎಲ್ಲಿ ಕರ್ಕೊಂಡು ಹೋಗ್ತಾನೋ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಯಾವ ಇವೆಲ್ಲ ಆಂಬೂರ್ ಬಿರಿಯಾನಿನ ನೋಡಿ, ಆಂಬೂರ್ ಬಿರಿಯಾನಿ ಅಂತೆ. ಇಂಥವ್ರ ಜೊತೆ ಸೇರಿದ್ರೆ ಇದೇ ಲೈಫು. ಅಲ್ಲೆಲ್ಲ ಹೋಗಲ್ಲ, ನೋಡೋಣ ಎಲ್ಲಿ ಹೋಗೋದಂತೆ. ಬಂದ್ವಿ, ಕಾರಲ್ಲಿ ಕುತ್ಕೊಂಡ್ವಿ, ಈಗ ಹೋಗ್ತಾ ಇದ್ದೀವಿ. ಇವಾಗ ಇವ್ನು ಊಟ ಕೊಡ್ಸಿಲ್ಲ ಕರ್ಕೊಂಡೋಗಿ, ಇವಾಗ ಊಟ ಆಚೆ ಸಿಕ್ಕಿಲ್ಲ. ಇವತ್ತು ಅಷ್ಟೇ ಮುಗೀತು ಕತೆ. ನಾನು ಬೇಡ ಆಚೆ ತಿನ್ನೋಣ ಬಾ ಅಂತ ಅಂದ, ಇವಾಗ ಕೊಡ್ಸಿಲ್ಲ ಅಂದ್ರೆ ಇರೋದು ಬೈದಾಕ್ಬಿಡ್ತೀನಿ. ನನಗೆ ಸಿಟ್ಟಿರುತ್ತಾ, ಫಸ್ಟೇ ಊಟ ಮಾಡಿಲ್ಲ ಅಂದ್ರೆ ಕೋಪ. ಊಟ ಮಾಡಿಲ್ಲ ಅಂದ್ರೆ ಕೋಪ ಅಲ್ಲ ಗೊತ್ತಾ. ಹೊಟ್ಟೆ ಹಶ್ವಾದ್ರೆ ಸಿಟ್ಟು ಬರತ್ ನನಗೆ. ಹೊಟ್ಟೆ ಹಶ್ವಿಂದ ಅದೊಂಥರ BP ರೈಸ್ ಆಗುತ್ತೆ ನನಗೆ ಅವಾಗ. ಅದಕ್ಕೆ ಗೈಸ್ ನಾವೆಲ್ಲಿ ಬಂದಿದೀವಿ ಗೊತ್ತಾ, ಇವತ್ತು ಮೇಘನಾಸ್ಗೆ ಬಂದಿದೀವಿ ಬಿರಿಯಾನಿ ತಿನ್ನೋದಕ್ಕೆ. ಸಿ ದ ಆಂಬಿಯನ್ಸ್. ಇದು RR ನಗರಲ್ಲಿ ಇರೋದಕ್ಕೆ ಬಂದಿದೀವಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಇಲ್ಲಿಗೆ ಬಂದಿರೋದು ಅಲ್ವಾ. ನಾವು ಯೂಶಲಿ ಅಲ್ಲಿ MG ರೋಡ್ ಹತ್ರ ಇದೆ, ಅಲ್ಲಿಗೆ ಹೋಗ್ತಿದ್ದೆ, ಇಲ್ಲಿಗೆ ಬಂದಿಲ್ಲ.
ಮೆನ್ಯೂ ನೋಡ್ತಾ ಇದ್ದೀವಿ. ನೋಡಿ ಮೆನ್ಯೂ, ಒಂದು ಚಿಕನ್ ಬೋನ್ಲೆಸ್ ಬಿರಿಯಾನಿ, ಮತ್ತೆ ಇವಾಗ 2 ಐಟಮ್ಸ್ ಆರ್ಡರ್ ಮಾಡಿದ್ದೀವಿ. ಒಂದು ಬಿರಿಯಾನಿ, ಒಂದು ತಂದೂರಿ. ಇದು ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಅದಕ್ಕೆ ಕಂಪೇರ್ ಮಾಡಿದ್ರಲ್ವಾ, ಬಟ್ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ನೋಡೋಣ. ಟೇಸ್ಟು ಆಂಬಿಯನ್ಸ್ ಥರ ಚೆನ್ನಾಗಿದ್ರೆ ಅಲ್ಲಿ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಬಿರಿಯಾನಿ ಎಲ್ಲ. ಅಲ್ಲಿ ರೆಗ್ಯುಲರಾಗಿ ಹೋಗ್ತಿರ್ತೀನಿ. ಸೊ ಇಲ್ಲಿ ನೋಡೋಣ. ಇಲ್ಲಿ ಇದು ಹತ್ರ ಇದೆ ಆ್ಯಕ್ಚುಲಿ. ಇಲ್ಲಿ ಚೆನ್ನಾಗಿದ್ರೆ ರೆಗ್ಯುಲರಾಗಿ ಬರ್ತೀನಿ. ಹಾಯ್ ಗಾಯ್ಸ್, ಇವಾಗ ಹೊಟ್ಟೆ ಹಸಿತೈತೆ ಸರಿಯಾಗಿ. ಬಂದರೆ ತಿನ್ನೋದು ಹೊಟ್ಟೆ ತುಂಬ. ಲೇಟಾಗಿ ಬಂತು ಅಂದರೆ ಹೊಟ್ಟೆ ಖಾಲಿ ಹಿಂಗೆ ಐತೆ. ನನಗಂತೂ ಹೊಟ್ಟೆ ಸರಿಯಾಗಿ ಹಸಿತೈತೆ. ನನಗೂ ಆಗ್ತಿದೆ. ಇವಾಗ ಟೈಮ್ ಎಷ್ಟು ಗೊತ್ತಾ, ತೋರಿಸ್ತೀನಿ. 6 ಗಂಟೆ. 6 o'clock. 6ಗೆ ನಾವೇ ಅನ್ಸೋದು ಊಟ ಮಾಡೋದಲ್ವಾ. ಟೈಮ್ ಸೆನ್ಸೇ ಇಲ್ಲ. ನಾನು ಟಿಫನ್ ಮಾಡಿದ್ದೆ 12:45, 1 o'clockಗೆ. ಕರೆಕ್ಟಾಗಿ 6 ಟಿಫನ್ ಮಾಡಿದ್ದೆ ನಾನು 1ಗೆ. ಕಾರಲ್ಲಿ ತಿನ್ನಲ್ಲ ಇವತ್ತು. 1 ಗಂಟೆಗೆ ಮಾಡು. 6 o'clockಗೆ ಊಟ ನೋಡಿ. ಇವನ್ ಪಾಪ ಇವನ್ ಬೇಗ ಮಾಡಿದ್ದ ಅನ್ಸುತ್ತೆ. ಜಿಮ್ ಫ್ರೀಕು, ಜಿಮ್ ಬಾಯ್ ಅಲ್ವಾ. ಸರ್ವ್ ಮಾಡ್ತಿರೋದು ಬಂದು ಚಿಕನ್ ಬೋನ್ಲೆಸ್ ಬಿರಿಯಾನಿ ಆ್ಯಂಡ್ ಹಾಫ್ ತಂದೂರಿ ಕೂಡ ತಗೊಂಡಿದ್ವಿ. ಸ್ಪೈಸಿ ಆ್ಯಂಡ್ ಮಸಾಲಾ ಫ್ಲೇವರ್ಡ್ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ, ಡೆಫಿನೆಟ್ಲಿ ಮೇಘನಾಸ್ ಬಿರಿಯಾನಿ ಅವ್ರಿಗೆ ಇಷ್ಟ ಆಗುತ್ತೆ. ಇದು ದೊಣ್ಣೆ ಬಿರಿಯಾನಿ ಟೈಪ್ ಅಲ್ಲ, ಸೊ ಹೈದ್ರಾಬಾದಿ ಬಿರಿಯಾನಿ ಥರ. ನನಗಂತೂ ಹೈದ್ರಾಬಾದಿ ಬಿರಿಯಾನಿ ತುಂಬ ಇಷ್ಟ. ಸೊ ಐ ಲೈಕ್ ಇಟ್. ಆ್ಯಂಡ್ ಇನ್ನೊಂದು ಬ್ರಾಂಚಲ್ಲಿ ನಾವು ಟ್ರೈ ಮಾಡಿದ್ವಿ, ಬಟ್ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. RR ನಗರಲ್ಲಿ ಫಸ್ಟ್ ಲೈಕ್ ರೀಸೆಂಟಾಗಿ ಇದಾಗಿದೆ, ಓಪನ್ ಆಗಿದೆ. ಸೊ ಇಲ್ಲಿ ಟ್ರೈ ಮಾಡಿದ್ವಿ. ಸೇಮ್ ಟೇಸ್ಟ್ ಎಲ್ಲ ಸೇಮ್ ಫ್ಲೇವರ್ಡ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಲಾಸ್ಟಲ್ಲಿ ಒಂದು ಲೈಮ್ ಜ್ಯೂಸ್ ಜೊತೆಗೆ ಎಂಡ್ ಮಾಡಿದ್ವಿ. ಗೈಸ್ ಊಟ ಎಲ್ಲ ಮುಗೀತು. ಇವಾಗ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಬಟ್ ವಾಯ್ಸೇ ಇದಾಗಿಲ್ಲ. ಲೈಕ್ ಮೈಕು ಚಾರ್ಜ್ ಇರಲಿಲ್ಲ, ಆಫ್ ಆಗಿಬಿಟ್ಟಿದೆ. ರೆಕಾರ್ಡೇ ಆಗಿಲ್ಲ ವಾಯ್ಸ್ ಮಾತ್ರ. ಅದಕ್ಕೆ ವಾಯ್ಸ್ ಕೊಡ್ತೀನಿ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ RR ನಗರಿಂದ. ಸೊ ಈ RR ನಗರಲ್ಲಿ ಬಂದಿರಲಿಲ್ಲ ಅಲ್ಲ, RR ನಗರಲ್ಲಿ ಮೇಘನಾಸ್ ತಿನ್ನೋದಕ್ಕೆ ಬಂದಿರಲಿಲ್ಲ. ಇವತ್ತು ಬಂದ್ವಿ, ತಿಂದ್ವಿ. ಫುಲ್ಲು ಟ್ರಾಫಿಕ್ ಹೆಂಗಿದೆ ಗೊತ್ತಾ, ಜಾಮ್ ಆಗೋಗಿದೆ. ಆಲ್ರೆಡಿ ಇಟ್ಸ್ 7 o'clock. ಸೊ ಮನೆಗೆ ಹೋಗೋಷ್ಟರಲ್ಲಿ 7:30 ಆಗುತ್ತೆ. ಕಮ್ ಲೆಟ್ಸ್ ಗೋ. ಮನೆಗೆ ಹೋಗಿ ಸಿಗುವ. ಮನೇಲಿ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಅಮ್ಮ ಕೋಪಿಸ್ಕೊಂಡವ್ರೆ ಗೈಸ್. ನಾನು ಆಚೆ ಹೋಗಿ ಬಂದರೆ ನಮ್ಮ ಮಮ್ಮಿಗೆ ಸಿಟ್ಟು. ಯಾಕೆ ನನಗೆ ಸಿಟ್ಟು? ಇಲ್ಲಿ ನೋಡಿ ಮಾತಾಡು, ಮತ್ತೆ ಇಲ್ಲಿ ನೋಡಿ ಮಾತಾಡು. ಕ್ಯಾಮ್ರಾ ದೇಕೋಬಾ. ಮತ್ತೆ ತಿನ್ನಕ್ ಬೇಕಂತ ಅಂದ್ರೆ ಬೇಡ ಅಂದೆ ಅಲ್ಲ. ಕ್ಯಾಮ್ರಾನೇ ನೋಡ್ತಾ ಇಲ್ವಲ್ಲ. ನೀನ್ ಸಿಟ್ಟಿದ್ದಾಗ ಹೆಂಗಿರ್ತೀಯ, ಸಿಟ್ಟಿಲ್ದಲೇ ಇದ್ದಾಗ ಹೆಂಗಿರ್ತೀಯ ಅನ್ನೋದು ನಮ್ಗೆ ಗೊತ್ತು ರೀ. ಆಯ್ತು ಮೇಡಮ್ ಅವರೇ. ಆಯ್ತು. 1,500 ಕೊಟ್ಬಿಟ್ಟು ಪಿಕ್ಚರ್ ನೋಡ್ಬೇಕಾ? ಏನಿಲ್ಲಾಂದ್ರೆ ಒಂದು 2,500 ಖರ್ಚು ಮಾಡ್ಕೊಂಬಂದವಳು. 2,500 3,000 ಖರ್ಚಾಗತ್ತೆ. ನಾನು ಹೇಳ್ತೀನಿ ನೋಡಿ, ನೀನು ಎಷ್ಟು ಖರ್ಚು ಮಾಡಿದ್ದೆ ಅಂತ ಕುಂಚಾಕದಲ್ಲೇ ಹೇಳ್ತೀನಿ ನಾನು. ಏನೋ ಯಾವತ್ತೋ ಒಂದ್ ದಿವಸ ತಾನೆ ನೋಡೋದು. ಆಯ್ತಾಯ್ತು, ನೋಡು. ಅಮ್ಮ ಹೆಂಗ್ ಗೊತ್ತಾ, ಹೋಗ್ಬೇಕಾದ್ರೆ ಸುಮ್ಮನೆ ಇದ್ರು, ಹೋಗು ಅಂತ ಇದ್ರು. ಸರಿ ಹೋಗ್ಬಿಡ್ಬಾ ಅಂತ ಅಂದ್ರು. ಇವಾಗ ಮನೆಗ್ ಬಂದ್ಮೇಲೆ ಕೋಪ ಅಂತೆ. ಯಾಕೆ ಅದಕ್ಕೆ ಕೋಪ? ನಾನು ಕೋಪ ಮಾಡ್ಕೊಂಡಿ ಅಂತ ಹೇಳ್ತಾ ಇಲ್ವ ನಾನು? ನಾನು ಕೋಪ ಮಾಡ್ಕೊಂಡಿಲ್ಲ. ನಮ್ಗೇನು ನೀನು ಖರ್ಚು ಮಾಡ್ಕೊಂಬೋಗ. ಇವಾಗ ಹೋಗಿ 3,000 ಖರ್ಚು ಮಾಡ್ಕೊಂಬಂದವಳೆ. ಏನಾರು ಮಾಡ್ಕೊಂಡು ನಾವು ಹೇಳಿದ್ ಮತ್ತೆ ಒಂದು ಚೂರು ಕೇಳ. ಅವಳು ಪಿಕ್ಚರ್ ನೋಡ್ಬೇಕಿತ್ತ? ಅವ್ನು ಯಾವನು ಚಾರ್ಲಿ ಚಾಂಪಿಯನ್ ಅಲ್ಲ, ಫೈಡರ್ ಮ್ಯಾನ್ ನೋಡಕ್ಕೆ ಅಲ್ಲಿ ಹೋಗ್ಬೇಕಿತ್ತ. ಇನ್ನೊಂದು 2 ಟಿವಿಗೆ ಬಿಡೋನು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅದೇ ನಮ್ಗೆ 3,000 ರೂಪಾಯಿ ಇದ್ರೆ ಒಂದ್ ತಿಂಗಳಲ್ಲಿ ಖರ್ಚು ಮಾಡ್ಕೋತೀವಿ ನಾವು. ಈ ತರ ಎಲ್ಲ ಏನ್ ಮಾಡೋಣ. ನಾವ್ ಈ ತರ ಎಲ್ಲ ದುಂದು ವೆಚ್ಚ ಎಲ್ಲ ಮಾಡಲ್ಲ ತಾಯಿ. ನೀವು ದುಡ್ಡು ಕೂಡಿಟ್ಟು ಏನು ಮಾಡಿಲ್ಲ ಅವರು. ನಾವ್ ಇದೀಗ ಏನಾದ್ರು ಒಂದು ನೋಡಿ ತಿಂದು ಎಂಜಾಯ್ ಆದ್ರೂ ಮಾಡ್ತೀವಿ. ಇವರೆಲ್ಲ ಸೇವಿಂಗ್ಸ್ ಮಾಡಿ ಏನು ಮಾಡಿಲ್ಲ. ಅಷ್ಟೇ ಅವ್ರಿವ್ರಿಗೆ ಬಾಯಿಗೆ ಇಟ್ಟು ಮೋಸ ಆಗ್ಬಿಟ್ಟು ಕುತ್ಕೊಂಡವ್ರಷ್ಟೇ ಅಲ್ವಾ. ನಾವು ತಿಂತೀವಿ, ಬೇಕಾಗಿದ್ದು ನೋಡ್ತೀವಿ, ತಿಂತೀವಪ್ಪ. ದುಡಿಯೋದು ಎಂತಕ್ಕೆ?
ತಿನ್ನೋಗು. ತಿನ್ನಕ್ಕೆ ತಾನೆ ಗೈಸ್, ತಿನ್ನು ಚೆನ್ನಾಗಿ ತಿನ್ಬೇಕು, ಎಂಜಾಯ್ ಮಾಡ್ಬೇಕು ತಾನೆ. ಚೆನ್ನಾಗಿ ತಿನ್ನು, ಹ್ಮ್ ಚೆನ್ನಾಗಿ ತಿನ್ನೇ. ತಿನ್ನು 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 ಚೆನ್ನಾಗಿ ತಿಂದ್ಬಿಡು. ಅದಕ್ಕೆ ನಮ್ಮ ಮಮ್ಮಿಗೆ ಏನಾದ್ರು ಬೇಕಾ ತಿನ್ನಕ್ಕೆ ಅಂತ ಕೇಳಿದೆ. ನಂಗೇನು ಬೇಡ ಕಣ್ಣ. ಏನು ಬೇಡ ಅಂದ್ರು. ಎಲ್ಲರೂ ಹೋಗ್ಬಂದ್ಬಿಡ್ತಿರ್ತಾರಲ್ಲ, ತಡಿ ನಮ್ಮ ಮಮ್ಮಿಗೆ ಗೊತ್ತಪ್ಪ ಪುಸು ಹೊಡೆದ್ಬಿಡೋಣ ಅಂತ ಹೇಳ್ಬಿಟ್ಟು, ಇನ್ನೇ ತರಲ ಮಮ್ಮಿ ಅಂತ ನಂಗೆ ಗೊತ್ತಾಯ್ತವಲ್ಲ, ಅದಕ್ಕೆ ನಾನು ಬೇಡ ಅಂದೇಳಿ. ಅದಕ್ಕೆ ಬೇಡ ಅಂತ ನಾನು ಎಷ್ಟು ಫೋರ್ಸ್ ಮಾಡಿದೆ ತಿಂತ್ಯಾ ಅಂತ, ನೋಡ್ರಾ ಅದಕ್ಕೆ ಬೇಡ ಅಂತೆ. ನೀನು ಫೋರ್ಸ್ ಮಾಡಿದ್ರು ಅಷ್ಟೇ, ಫೋರ್ಸ್ ಮಾಡಲಿಲ್ಲ ಅಂದ್ರು ಅಷ್ಟೇ, ನಾನು ತಿಂತಿರ್ಲಿಲ್ಲ ಅಷ್ಟೇ. ಇವಾಗ ತಾನೇ ಅದಕ್ಕೆ ಬೇಡ ಅಂದ್ರು ನೋಡು, ಹಿಂಗೆ ಉಲ್ಟಾ ಹೊಡಿಯೋದು. ಈಗ ಗೈಸ್, ಇವತ್ತು ನನ್ನ ವ್ಲಾಗಲ್ಲಿ ನೋಡಿದ್ರಲ್ಲ, ಮೂವಿಗೆ ಹೋಗಿದ್ದಾಯ್ತು, ಬಂದಿದ್ದಾಯ್ತು, ಮನೇಲಿ ನಾವು ಅಮ್ಮನ ಹತ್ರ ಬೈಸ್ಕೊಂಡಿದ್ದು ಆಯಿತು. ಟಾಟಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಜಾನು ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಹೊಸ ಕಂಟೆಂಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.